ಜೋಳದ ತಾಲಿಪಟ್ಟು ಉತ್ತರ ಕರ್ನಾಟಕದ ಸ್ಪೆಷಲ್. ಇದರಿಂದ ನಿಮಗೆ ವೆಯ್ಟ್ ಲಾಸ್ ಕೂಡ ತುಂಬಾ ಒಳ್ಳೆಯದು ಮತ್ತು ಹೈ ಪ್ರೋಟೀನ್. ಇದನ್ನು ನೀವು ಬೆಳಗ್ಗೆ ನಾಷ್ಟಕ್ಕೆ ತಿಂದರೆ ನೀವು ಡೇ ಫುಲ್ಲಾಗಿ ಎನರ್ಜೆಟಿಕ್ ಆಗಿರ್ಬೋದು. ಮಕ್ಕಳ ಲಂಚ್ ಬಾಕ್ಸ್ಗೂ ಇದು ತುಂಬ ಈಸಿಯಾದ ರೆಸಿಪಿ ಅಂತಲೇ ಹೇಳ್ಬೋದು. ಆಮೇಲೆ ತುಂಬ ನ್ಯೂಟ್ರಿಷಿಯಸ್ ಕೂಡ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಾನು ಫಸ್ಟಿಗೆ ಇಷ್ಟು ಜೋಳದ ಹಿಟ್ಟು ತೊಗೊಂಡಿದ್ದೆ. ಆಮೇಲೆ ಸ್ವಲ್ಪ ಈ ಸಣ್ಣ ಬಟ್ಲ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಅದರಲ್ಲಿ ನಾನು ಕಡಲೆ ಹಿಟ್ಟನ್ನು ತೊಗೊಂಡೆ. ಆಮೇಲೆ ಒಂದು 3-4 ನೀರು ಸೌತೆಕಾಯಿನ ಈ ಥರ ತುರ್ಕೊಂಡಿದ್ದೀನಿ. ಆಮೇಲೆ ಕ್ಯಾರೆಟು, ಆಮೇಲೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್, ಅದಾದಮೇಲೆ ಈರುಳ್ಳಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ, ಸಬ್ಬಸಿಗೆ ಸೊಪ್ಪು, ಆಮೇಲೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಜೀರಿಗೆ, ಆಮೇಲೆ ಕರಿಬೇವನ್ನ ಸಣ್ಣಗೆ ನಾನು ಅದನ್ನು ರುಬ್ಕೊಂಡಿದ್ದೀನಿ. ನೀವು ಸಬ್ಬಸಿಗೆ ಸೊಪ್ಪಿಲ್ಲ ಅಂದರೆ ಮೆಂತ್ಯ ಸೊಪ್ಪನ್ನು ಹಾಕ್ಬೋದು, ಸಣ್ಣಗೆ ಹೆಚ್ಚಿ ಪಾಲಕ್ ಸೊಪ್ಪನ್ನು ಹಾಕ್ಬೋದು. ಆಮೇಲೆ ತರಕಾರಿಯಲ್ಲೂ ಅಷ್ಟೇ, ಸೋರೆಕಾಯಿ ಸಿಕ್ಕಿದರೆ ನೀವು ಸೋರೆಕಾಯಿ ಹಾಕ್ಬೋದು, ಕ್ಯಾರೆಟ್ ಹಾಕ್ಬೋದು. ಆಮೇಲೆ ನಾನು ಇವಾಗ ದೊಡ್ಡೊಂದು ಪಾತ್ರೆ ಇಟ್ಕೊಂಡು ಅದರಲ್ಲಿ ನಾನು ಜೋಳದ ಹಿಟ್ಟು ಹಾಕ್ತಾಯಿದ್ದೀನಿ. ಫಸ್ಟಿಗೆ ಇಷ್ಟಿಷ್ಟೇ ಕ್ವಾಂಟಿಟಿ ಅಂತ ಏನೂ ಇಲ್ಲ, ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ತೊಗೊಳ್ಳಿ. ಅದಕ್ಕಿಂತ ಒಂದು ಸಣ್ಣ ಬಟ್ಲದಲ್ಲಿ ನಾನು ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ. ಎರಡನ್ನೂ ನಾನು ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಈ ಥರ ನೀವಿಲ್ಲಿ ನೋಡ್ಬೋದು. ಇದಕ್ಕೆ 4 ಬಟ್ಲ 5 ಬಟ್ಲ ಅಂತಲ್ಲ, ನಿಮಗೆ ಎಷ್ಟು ಬೇಕೋ, ನಿಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ನೀವು ತೊಗೋಬೋದು. ಆಮೇಲೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದೆಲ್ಲ ವೆಜಿಟೇಬಲ್ಸನ್ನು ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಮೆಣಸಿನ್ಕಾಯಿ ಪೇಸ್ಟ್ ಹಾಕಿದರೆ ತುಂಬಾ ಟೇಸ್ಟ್ ಬರುತ್ತೆ. ಸ್ವಲ್ಪ ಜಾಸ್ತಿನೇ ಹಾಕಿ ತುಂಬ ಟೇಸ್ಟ್ ಬರುತ್ತೆ. ನಾನೊಂದು ಸುಮಾರು ಒಂದು 10-15 ಹಾಕಿದ್ದೀನಿ. ಅರಶಿನ ಪುಡಿ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಇವಾಗ ಎಲ್ಲದನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಎಲ್ಲ ಹಿಟ್ಟು ಮತ್ತು ತರಕಾರಿ ಕಟ್ ಮಾಡಿ ಹಾಕ್ಕೊಂಡಿದ್ವಲ್ಲ, ಅದನ್ನು ಈ ಥರ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಆಗಬೇಕು. ಕೆಳಗೆ ಮೇಲೆ ಕಲಿಸ್ತಾನೇ ಇರಿ. ಎಲ್ಲನೂ ಈಕ್ವಲ್ಲಾಗಿ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ನೀವು ಇದನ್ನು ಕಲಿಸ್ತಾನೇ ಇರಬೇಕು. ನೋಡಿ ಈ ಥರ. ಇದಕ್ಕೆ ತುಂಬ ನೀರು ಹಿಡಿಯಲ್ಲ, ಯಾಕಂದರೆ ತರಕಾರಿಯಲ್ಲಿ ನೀರಿನ ಅಂಶ ಇರೋದ್ರಿಂದ, ತರಕಾರಿ ಸೊಪ್ಪಿನಲ್ಲಿ ಅದು ತುಂಬ ನೀರು ನೆಸೆಸಿಟಿ ಆಗಲ್ಲ ಇದನ್ನು ಕಲಿಸ್ಲಿಕ್ಕೆ. ಸೊ ಫಸ್ಟು ಇದರಲ್ಲಿರೋ ನೀರೆಲ್ಲ ಆ ಹಿಟ್ಟಿಗೆಲ್ಲ ಹತ್ಕೊಂಡು, ಆಮೇಲೆ ನಮಗೆ ನೆಸೆಸಿಟಿ ಬೇಕಿದ್ರೆ ಸ್ವಲ್ಪನೇ ನಾವು ಇದಕ್ಕೆ ನೀರು ಹಾಕ್ಕೋಬೇಕು. ನೋಡಿ ನಾನಿವಾಗ ಇಷ್ಟಕ್ಕೊಂದು ಕೆಳಗೆ ಮೇಲೆಲ್ಲ ಹಾಕಿ ಕಲಿಸ್ತಾ ಇದ್ದೀನಿ. ಇದು ಉತ್ತರ ಕರ್ನಾಟಕದ ಸ್ಪೆಷಲ್. ಆಮೇಲೆ ನಮ್ಮ ಅತ್ತೆ ಅವರು ಇದನ್ನು ನನಗೆ ಹೇಳ್ಕೊಟ್ಟಿದ್ದು. ತುಂಬ ಹೆಲ್ತಿ ಕೂಡ. ವೆಯ್ಟ್ ಲಾಸ್ ಮಾಡೋರಿಗೆ ಇದು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ನಾನು ಇವಾಗ ಇಷ್ಟಿಷ್ಟೇ ಸ್ವಲ್ಪ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ನಾನು ಕಲಿಸ್ತಾ ಇದ್ದೀನಿ. ಇದು ನಮಗೆ ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಇದನ್ನು ಕಲಿಸ್ಕೋಬೇಕು. ತುಂಬ ಗಟ್ಟಿನೂ ನಾದ್ಕೋಬೇಡಿ, ತುಂಬಾ ತೆಳುನೂ ನಾದ್ಕೋಬೇಡಿ. ಚಪಾತಿ ಹಿಟ್ಟು ನಾದ್ತೀವಲ್ಲ ಆ ಥರ ಹಿಟ್ಟು ಇರಬೇಕು. ನಾನು ಇದಕ್ಕೆ ಇನ್ನೂ ಸ್ವಲ್ಪನೇ ನೀರು ಹಾಕಿ ಕಲಿಸ್ತಾ ಇದ್ದೀನಿ. ಯಾಕಂದರೆ ನೀವು ಒಂದೇ ಸಲ ನೀರು ಹಾಕಿಬಿಟ್ರೆ ತುಂಬ ತೆಳು ಆಗಿಬಿಡುತ್ತೆ. ಆಮೇಲೆ ನಿಮಗೆ ತಟ್ಟಲಿಕ್ಕೆ ತುಂಬ ಕಷ್ಟ ಆಗ್ಬೋದು. ಅದಕ್ಕೆ ನಾನು ಸ್ವಲ್ಪನೇ ನೀರು ಹಾಕಿ ಕಲಿಸ್ತಾ ಇದ್ದೀನಿ. ಯಾರು ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿದಿರೋ ಅವರಿಗೆ ಇದು ತುಂಬಾ ಹೆಲ್ದಿ ಅಂತ ಹೇಳ್ಬೋದು. ಇವತ್ತೇ ನೀವು ಇದನ್ನು ಮಾಡಿಕೊಂಡು ತಿನ್ಬೋದು. ನೋಡಿ ನಾನು ಈ ಥರ ಚಪಾತಿ ಹಿಟ್ಟಿನ ಅದಕ್ಕೆ ಈ ಥರ ಕಲಿಸ್ಕೊಂಡಿದ್ದೀನಿ. ಒಂದು ತಾಲಿಪಟ್ಟು ಮಾಡಲಿಕ್ಕೆ ನಾನಲ್ಲಿ ತೋರಿಸ್ತಾ ಇದ್ದೀನಿ. ಅಷ್ಟು ಒಂದು ಉಂಡೆ ಬೇಕಾಗುತ್ತೆ. ನೋಡಿ ಒಂದಿಷ್ಟು ಉಂಡೆ ಬೇಕಾಗುತ್ತೆ. ಇದಕ್ಕೆ ಒಂಚೂರು ಎಣ್ಣೆ ಬೇಕಾಗಿಲ್ಲ, ಏನೂ ಇಲ್ಲ. ಆಮೇಲೆ ಒಂದು ಈ ಥರ ಸ್ಟೀಲ್ ಪಾತ್ರೆಯಲ್ಲಿ ಕಾಟನ್ ಬಟ್ಟೆನ ಈ ಥರ ಹತ್ಕೋಬೇಕು. ಅದನ್ನು ಒಂದು ಗ್ಯಾಸ್ ಕಟ್ಟೆ ಮೇಲೆ ಈ ಥರ ಇಟ್ಕೊಂಡು, ಒಂದು ಉಂಡೆ ತೋರಿಸಿದ್ನಲ್ಲ ಅದು ಎಷ್ಟು ಕ್ವಾಂಟಿಟಿ ಅಂತ, ಅದನ್ನು ಈ ಥರ ಕಾಟನ್ ಬಟ್ಟೆ ಮೇಲೆ ಇಟ್ಕೊಂಡು ನಾನು ಈ ಥರ ಕೈಯಿಂದನೇ ತಟ್ತಾಯಿದ್ದೀನಿ. ನಿಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ನೀವು ಇದನ್ನು ಕೈಯಿಂದ ಅಗಲ ಮಾಡ್ಕೋಬೋದು. ಕೈಗೆ ಸ್ವಲ್ಪ ನೀರು ಹಾಕ್ಕೊಂಡು, ಅಂದರೆ ಕೈಯನ್ನು ನೀರಲ್ಲಿ ಅದ್ಬಿಟ್ಟು ಈ ಥರ ತಟ್ಟಿದರೆ ಬರುತ್ತೆ. ನೀವು ಡೈರೆಕ್ಟಾಗಿ ತಟ್ಟಕ್ಕೆ ಹೋದರೆ ಅದು ಹಿಟ್ಟು ಎಲ್ಲ ನಿಮ್ಮ ಕೈಗೆ ಹತ್ಕೊಳುತ್ತೆ. ಅದಕ್ಕೆ ನಮ್ಮ ಕೈ ನೀರಲ್ಲಿ ಸ್ವಲ್ಪ ಅದ್ಬಿಟ್ಟು ಆಮೇಲೆ ನಾವು ಈ ಥರ ತಟ್ಟಿದರೆ ನೀವು ಎಷ್ಟು ತೆಳು ಬೇಕೋ ಅಷ್ಟು ತೆಳು ನೀವು ಈ ಥರ ಕೈಯಿಂದ ತಟ್ಕೋಬೋದು.
ಒಂದು ಕಡೆ ತೆಳ್ಳ ಒಂಥರ ದಪ್ಪ ಆ ಥರ ಏನೂ ತಡ್ಕೋಬೇಡಿ, ಈಕ್ವಲ್ ಆಗಿ ಇರಬೇಕು. ಆ ಥರ ಸ್ವಲ್ಪ ಎಲ್ಲಿ ದಪ್ಪ ಇದೆಯೋ ಅಲ್ಲಿ ಸ್ವಲ್ಪ ಜಾಸ್ತಿ ಹಿಂಗೆ ತಟ್ಕೊತ ಹೋಗ್ರಿ, ಅದು ತಂತಾನೆ ಅಗಲ ಆಗ್ತಾ ಹೋಗುತ್ತೆ. ಇದಕ್ಕೆ ಕಾಟನ್ ಬಟ್ಟೆ ಬೇಕೇ ಬೇಕು, ಹಾಗೆ ನಾವು ಲಟ್ಟಿಸ್ತೀವಿ ಅಂದರೆ ಬರಲ್ಲ. ಈ ಥರ 3 ಹೋಲ್ ಮಾಡ್ತಾಯಿದ್ದೀನಿ ನಾನು. ನಂದು ತವ ಗರಂ ಆಗಿದೆ, ರೊಟ್ಟಿ ಮಾಡೋ ತವಾನೇ ಇಟ್ಟಿದ್ದೀನಿ ನಾನು. ಅದರ ಮೇಲೆ ಚೂರು ಎಣ್ಣೆ ಅಥವಾ ತುಪ್ಪನ ನಾನು ಸವರ್ತಾ ಇದ್ದೀನಿ. ಆ ಕಾಟನ್ ಬಟ್ಟೆ ಮೇಲೆ ಏನು ತಟ್ಟಿದ್ವಲ್ಲ ಅದನ್ನು ನಾನು ಈ ತವ ಮೇಲೆ ಈ ಥರ ಹರಡಿ ಅದನ್ನು ಮೆಲ್ಲಕ್ಕೆ ತೆಗಿತಾ ಇದ್ದೀನಿ ಬಟ್ಟೆನ. ಹೇಗೆ ನೀವು ಹೋಳಿಗೆನ ಹಾಕಿ ತೆಗಿತೀರಲ್ಲ ಆ ಥರ ನಾನು ಮಾಡ್ತಾಯಿದ್ದೀನಿ. ಆ ಬಟ್ಟೆನ ಇದ್ರ ಮೇಲೆ ಹಾಕಿಬಿಟ್ಟು ಆಮೇಲೆ ಸಣ್ಣಗೆ ನಾವು ಮೆಲ್ಲಕ್ಕೆ ಅದನ್ನು ಎತ್ತಿಬಿಡಬೇಕು ಬಟ್ಟೆನ, ಕಾಟನ್ ಬಟ್ಟೆನ. ಇದನ್ನು ನಾನು ಬೇಯಲಿಕ್ಕೆ ಬಿಡ್ತಾ ಇದ್ದೀನಿ. ಇದು ಸ್ವಲ್ಪ ಬೇಯಲಿಕ್ಕೆ ಟೈಮ್ ಬೇಕಾಗುತ್ತೆ. ಚಪಾತಿ ಥರ ಇದು ಜಲ್ದಿ ಬೆಂದು ಹೋಗಲ್ಲ. ಸ್ವಲ್ಪ ಒಂದು 2 ನಿಮಿಷ ಇದ್ರ ಮೇಲೆ ನಾವು ಬಿಡಬೇಕಾಗುತ್ತೆ. ನಾನು ಮತ್ತೆ ಮೇಲ್ಗಡೆ ತುಪ್ಪ ಹಾಕ್ತಾ ಇದ್ದೀನಿ. ನೀವು ಎಣ್ಣೆ ಬೇಕಿದ್ರೆ ಎಣ್ಣೆ, ತುಪ್ಪ ಬೇಕಿದ್ರೆ ತುಪ್ಪ, ನಿಮಗೇನು ಇಷ್ಟನೋ ಅದನ್ನು ನೀವು ಹಾಕ್ಕೋಬೋದು. ಮತ್ತು ನಾನು ತಿರುಗಿಸಿ ಹಾಕ್ತಾ ಇದ್ದೀನಿ. 2 ಕಡೆ ನಾವು ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು. ಮೇಲ್ಗಡೆ ನಾನು ಎಳ್ಳು ಹಾಕ್ತಾ ಇದ್ದೀನಿ. ಎಳ್ಳು ತುಂಬ ಬೋನ್ ಹೆಲ್ತಿಗೆ ತುಂಬ ಒಳ್ಳೆಯದು. ಸೊ ಎಷ್ಟು ಸಾಧ್ಯನೋ ಅಷ್ಟು ಎಳ್ಳು ತಿಂತಾ ಇರಿ. ಎಳ್ಳು ಹಾಕ್ತಾ ಇದ್ದೀನಿ. ಅದು ಸ್ವಲ್ಪ ಈ ಥರ ಒತ್ತಿಡ್ತಾ ಇದ್ದೀನಿ, ಅದಕ್ಕೆ ಸ್ವಲ್ಪ ಅಂಟ್ಕೊಳ್ಳಿ ಅಂತ ಹೇಳಿ. ನೀವಿಲ್ಲಿ ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ನಮ್ಮದು ತಾಲಿಪಟ್ಟು ಅಂತ ಹೇಳಿ. ಆಮೇಲೆ ಒಂದು ಸರ್ವಿಂಗ್ ಬೌಲಿಗೆ ಸರ್ವಿಂಗ್ ಪ್ಲೇಟಿಗೆ ನೀವು ಇದನ್ನು ತೆಗೆದುಬಿಡಿ. ನಿಮಗೆ ಬಿಸಿಯಾದ ತಾಲಿಪಟ್ಟು, ಜೋಳದ ತಾಲಿಪಟ್ಟು, ಉತ್ತರ ಕರ್ನಾಟಕದ ಸ್ಪೆಷಲ್ ತಾಲಿಪಟ್ಟು ರೆಡಿ ಆಯಿತು. ನೀವು ಇದನ್ನು ಇವತ್ತೇ ನೀವು ಟ್ರೈ ಮಾಡಿ. ತುಂಬ ಟೇಸ್ಟಿ ಮತ್ತು ಹೆಲ್ತಿ, ಹೈಲಿ ರಿಚ್ ಪ್ರೋಟೀನ್ ಅಂತ, ಹೈ ಪ್ರೋಟೀನ್